ಈಗ ಇಲ್ಲೇ ಉದಯಗಿರಿನಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ಆಯಿತು. ಆ ಮುಲ್ಲುನ್ಗೆ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಲ್ಲ, ಅವನಿಗೆ ಸಾಥ್ ಕೊಟ್ಟಿರೋರು ಯಾರು? ಸ್ಥಳೀಯ ಮುಸಲ್ಮಾನರೇ ಅಲ್ವಾ? ಮಲ್ಲೇಶ್ವರಂನಲ್ಲಿ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಸ್ಥಳೀಯರ ಸಪೋರ್ಟ್ ಇಲ್ಲದಲ್ಲೇ ಬರೋಕ್ಕಾಗುತ್ತೆ? ಎಲ್ಲ ಪಾಕಿಸ್ತಾನದವನು ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ರೆಕ್ಕಿಂಗ್ ಮಾಡಿಕೊಂಡು ಇಲ್ಲಿನ ಸ್ಥಳ, ಇಲ್ಲಿನ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ತಿಳ್ಕೊಂಡು ಅವನು ಅಟ್ಯಾಕ್ ಮಾಡೋಕ್ಕಾಗುತ್ತಾ? ಅಥವಾ ನೀವು ಪುಲ್ವಾಮಾ ಅಟ್ಯಾಕನ್ನು ತೊಗೊಳ್ಳಿ, ಬಾಲಾಕೋಟ್ ಅಟ್ಯಾಕನ್ನು ತೊಗೊಳ್ಳಿ, ಅಥವಾ ನಿಮಗೆ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ನೋಡಿ, ಮುಂಬೈ ಅಟ್ಯಾಕ್ ನೋಡಿ, ಲೋಕಲ್ ಸಪೋರ್ಟ್ ಇಲ್ಲದಲ್ಲೇ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ ಅಂತೇಳಿ ಈ ಲೋಕಲ್ ಸಪೋರ್ಟು ಈ ಮುಸಲ್ಮಾನರೇ ಕೊಡ್ತಾ ಇರೋವಂಥದ್ದು. ಯಾಕೆಂತಂದರೆ ಇವತ್ತು ನೀವು ನೋಡಿ, ನಮಗೆ ಜನ್ಮಭೂಮಿ ಇದೆ, ಪವಿತ್ರ ಭೂಮಿನೂ ಇದೆ, ಆದರೆ ಮುಸಲ್ಮಾನರಿಗೆ ಜನ್ಮಭೂಮಿ ಇದೆ ಆದ್ರೂ ಕೂಡ ಪವಿತ್ರ ಭೂಮಿಯವರಿಗೆ ಮೆಕ್ಕಾ ಮದೀನಾಗಿದೆ. ಎಲ್ಲೋ ನಡೆದಂಥ ಘಟನೆಗಳಿಗೆ ಆಟಮನ್ ಟರ್ಕ್ಸು ಅಲ್ಲಿ ಹೋದಾಗ ಕ್ಯಾಲಿಫೆಟನ್ನು ಕೆಳಗಡೆ ಹಾಕಿದ ಕೂಡಲೇ ಭಾರತದಲ್ಲಿ ದೊಂಬಿ ಇಳಿಸ್ತಾರೆ. 1979ರಲ್ಲಿ ಅಲ್ ಅಕ್ಸಾ ಮಸೀದಿ ಇಸ್ರೇಲ್ನಲ್ಲಿ ನೆಲಸಮ ಆಗಿದೆ ಅಂತ ಹೇಳ್ಬಿಟ್ಟು ಗುಜರಾತ್ನಲ್ಲಿ ದಾಳಿ ಮಾಡ್ತಾರೆ. ಎಲ್ಲೋ ನಡೆದ ಘಟನೆಗಳಿಗೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಅದು ಯೋಚನೆ ಮಾಡಿ, ಯಾವುದೋ ವಕ್ಫು ಏನು ಮುಸಲ್ಮಾನರ ಆಸ್ತಿನ ಯಾರು ಕಿತ್ಕೊಳ್ಳೋಕೆ ಹೋಗಿರಲಿಲ್ಲ, ಮುಸಲ್ಮಾನರಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಒಳ್ಳೆ ಉದ್ದೇಶದಿಂದ ಆ ಒಂದು ಕಾಯ್ದೆನ ತರಕ್ಕೆ ಹೋದರೆ, ಒಬ್ಬ ಸಾಮಾನ್ಯ ಬಿಕಾರಿ ಮುಸಲ್ಮಾನಿಂದ ಬುಕಾರಿವರೆಗೂ ಎದ್ದು ಕೂತ್ಕೊಂಡ್ಬಿಟ್ಟು ಇದು ಮುಸಲ್ಮಾನರ ಆಸ್ತಿ ಕಿತ್ಕೊಳ್ಳೋಕೆ ಹೋಗ್ತಿದ್ದಾರೆ, ನಮ್ಮ ಧರ್ಮದೊಳಗೆ ಇಂಟರ್ಫಿಯರ್ ಆಗೋಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿ ಗಲ್ಲಿಂದ ದಿಲ್ಲಿವರೆಗೂ ಪ್ರೊಟೆಸ್ಟ್ ಆಗುತ್ತಲ್ರಿ. ಇಷ್ಟು ಒಗ್ಗಟ್ಟಿದೆ ಅವರಲ್ಲಿ, ಇಷ್ಟು ಅವರಲ್ಲಿ ಧಾರ್ಮಿಕವಾದಂಥ ಬದ್ಧತೆ ಇದೆ. ಇಂಥವರ ಜೊತೆ ನೀವು ಸಹಬಾಳ್ವೆನ ನಡೆಸೋಕ್ಕಾಗುತ್ತಾ? ಅದನ್ನೇ ಅಂಬೇಡ್ಕರ್ ಹೇಳಿದ್ದು, ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಅಂತ ಕಿವಿ ಮಾತನ್ನು ಹೇಳಿದರು, ಆದರೂ ಅರ್ಥ ಆಗಲಿಲ್ಲ. ಆದರೆ ಅವ್ರನ್ನ ಮಹಾತ್ಮ ಮಾಡಲ್ಲ, ಯಾರನ್ನೋ ಮಹಾತ್ಮ ಮಾಡ್ಕೊಂಡು ಕೂತಿದ್ವಿ ನಾವು. ಅಲ್ಲ, ಈಗ ಒಂದು ಯೋಚನೆ ಮಾಡಿ, ಮೊನ್ನೆ ಓಂ ಪ್ರಕಾಶ್ DG ಅವ್ರ ಮನೆಯಲ್ಲಿ ಅವರ ಹತ್ಯೆ ಆಯಿತು. ಹತ್ಯೆ ಆದಾಗ ಕೆಲವು ರೆಲೆವೆಂಟ್ ಕ್ವಶನ್ ಕೇಳಿದರು, ಇದರಲ್ಲಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೋದಿತ್ತು ಅಂತೇಳಿ ಹೇಳಿ. ಅದರ ಹಿನ್ನೆಲೆ ಯಾಕೆ ಅಂತ ಹೇಳಿದರೆ ವಾಟ್ಸಪ್ ಗ್ರೂಪ್ನಲ್ಲಿ ಆಕೆ ಮೆಸೇಜ್ ಹಾಕಿದ್ದು ಎಲ್ಲ ಹೌದು. ಆದರೆ ಕಾಂಗ್ರೆಸ್ನವ್ರು ಏನಂತ ಹೇಳಿದರು, ಮನೆಯಲ್ಲಿ ಹೆಂಡ್ತಿನೇ ಚುಚ್ಚಿದ್ರೆ, ಮನೆ ಒಳಗಡೆ ಹೆಂಡ್ತಿನೇ ವಿರುದ್ಧವಾದರೆ ಏನು ಮಾಡೋಕ್ಕಾಗುತ್ತೆ ಅಂತ. ಇವ್ರು ಯಾರು ಈಗ ಇಲ್ಲಿರೋ ಈಗ ಈ ಭಯೋತ್ಪಾದಕರಿಗೆ ಸಪೋರ್ಟ್ ಕೊಡ್ತಾ ಇರೋರು, ಅವರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇರೋರು ಯಾರು? ಮನೆ ಒಳಗಡೆ ಇರುವಂಥವ್ರು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಭದ್ರತಾ ವೈಫಲ್ಯವಲ್ಲ. ಮನೆ ಒಳಗಡೆ ಇರುವಂಥವ್ರೆ ಪಾಕಿಸ್ತಾನದವ್ರಿಗೆ ಅಥವಾ ಈ ಥರ ಭಯೋತ್ಪಾದಕ ಚಟುವಟಿಕೆ ಮಾಡೋರಿಗೆ ಸಹಕಾರವನ್ನು ಕೊಟ್ಟರೆ, ಮಸೀದಿಗಳನ್ನು ಸ್ಲೀಪರ್ ಸೆಲ್ಗಳು ಮಾಡಿದರೆ ಯಾರು ಏನು ಮಾಡೋಕ್ಕಾಗುತ್ತೆ? ಯಾವ ಭದ್ರತೆ, ಯಾವ ಪೊಲೀಸ್ ಇರಲಿ, ಯಾವ ಇಂಟೆಲಿಜೆನ್ಸ್ ಇರಲಿ, ಯಾವ ಮಿಲಿಟ್ರಿ ಇರಲಿ, ಏನು ಮಾಡೋಕ್ಕಾಗುತ್ತೆ? ಮೋದಿಯವರು ಬಂದಾದ ನಂತರ ಗಡಿಗಳನ್ನು ಭದ್ರ ಮಾಡಿದ್ದಾರೆ. ಆದರೆ ಗಡಿ ಒಳಗಡೆ, ದೇಶದ ಒಳಗಡೆ ಇದ್ದಾರಲ್ಲ, ಈ ಧರ್ಮಾಂಧ ಮನಸ್ಥಿತಿಗಳಿದಾವಲ್ಲ, ಈ ಒಂದು ನಮ್ಮನ್ನು ಹೊಡಿಬೇಕು, ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿದಾರಲ್ಲ, ಇವ್ರ ಬಗ್ಗೆ ಏನು ಮಾಡ್ತೀರಿ? ಈ ಒಳಗಡೆ ಇರುವಂಥ ಎನಿಮಿಗಳ ಬಗ್ಗೆ ಏನು ಮಾಡ್ತೀರಿ? ಕಾಶ್ಮೀರದಲ್ಲಿ ಆಗಿರುವಂಥ ಘಟನೆಯಿಂದ ಅತಿ ಹೆಚ್ಚು